ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರೇ ನೋಡಲೇಬೇಕಾದಂತಹ ಸುದ್ದಿ ಇದು. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಗಮನಿಸಲೇಬೇಕಾದಂತಹ ಸ್ಟೋರಿ ನೋಡಿ. ಭವಿಷ್ಯ ರೂಪಿಸುವಂತಹ ಶಾಲೆಯೋ ಅಥವಾ ಯಮಲೋಕದ ಕೇಂದ್ರವೋ ಒಂದು ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗಿದೆ. ಮುರಿದ ಕಿಟಕಿ ಬಾಗಿಲುಗಳ ನಡುವೆ ವಿದ್ಯಾರ್ಥಿಗಳು ಪಾಪ ಓದ್ತಾ ಇದ್ದಾರೆ. ಮಳೆ ನೀರಿನಲ್ಲಿ ಕುಳಿತು ಪಾಠ ಕೇಳಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಮಳೆ ನೀರಿನಲ್ಲಿ ಕುತ್ಕೊಂಡು ಪಾಠ ಕೇಳಬೇಕಾದಂತಹ ದುರ್ವಿಧಿಯ ಆಟ. ಕಂದಮ್ಮಗಳ ಜೀವದ ಜೊತೆ ಹಾಗಾದ್ರೆ ಬಿಇಒ ಅಧಿಕಾರಿಗಳು ಚೆಲ್ಲಾಟ ಮಾಡ್ತಾ ಇದ್ದಾರಾ? ಯಾವ ಕ್ಷಣದಲ್ಲಾದ್ರೂ ಕೂಡ ಬೀಳಬಹುದು ತಲೆಯ ಮೇಲೆ ಹಂಚು. ಸಾವಿನ ಕೋಣೆಯಲ್ಲಿ ಅಕ್ಷರ ಜ್ಞಾನ ಸೋರ್ತಾ ಇದೆ. ಕ್ಲಾಸ್ ರೂಮ್ಗಳು ಸರಿಯಾದ ಕ್ಲಾಸ್ ರೂಮ್ಗಳಿಲ್ಲ. ಅಂತ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಮಕ್ಕಳು ಈಗ ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ. ಇದನ್ನ ಡಿಕೆ ಶಿವಕುಮಾರ್ ಅವರು ನೋಡ್ಲೇಬೇಕು. ಒಂದೇ ಕಡೆ ಅಲ್ಲ, ಸಾಕಷ್ಟು ಗ್ರಾಮಗಳಲ್ಲಿ ಇದೇ ರೀತಿಯಾದಂತಹ ವ್ಯವಸ್ಥೆ ಕಾಣ ಸಿಗುತ್ತೆ. ಅದನ್ನ ಸರಿಪಡಿಸಬೇಕು, ಅಭಿವೃದ್ಧಿ ಮಾಡಬೇಕು. ಈ ಪ್ರತಿ ಬಾರಿ ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ಶಿಕ್ಷಣಕ್ಕೆ ಒತ್ತಡ ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ಇಂಥ ಕಟ್ಟಡಗಳಲ್ಲಿ ಈಗ ಪಾಠ ಕೇಳಬೇಕು ಅಂತಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ಪಾಪ ಮಕ್ಕಳಿಗೆ ಉಂಟಾಗ್ತದೆ. ಏನ್ ಮಾಡ್ತಿದ್ದಾರೆ ಹಾಗಾದ್ರೆ ಬಿಇಒ ಅಧಿಕಾರಿಗಳು? ಎಲ್ಲೆಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆ ಉಂಟಾಗಿದೆ ಅದನ್ನ ಗಮನ ಹರಿಸಬೇಕು, ಎಚ್ಚೆತ್ಕೊಂಡು ಸರಿಪಡಿಸಬೇಕು ಅನ್ನುವಂತಹ ಒಂದು ಪರಿಜ್ಞಾನ ಇಲ್ವಾ ಅಧಿಕಾರಿಗಳಿಗೆ? ನೋಡಿ ಯಾವ ರೀತಿ ಹಂಚುಗಳು ಬಿದ್ದಿದ್ದಾವ ಅಂತ ಹೇಳಿ ದೃಶ್ಯಾವಳಿಯಲ್ಲಿ ನಾವು ತೋರಿಸ್ತಾ ಇದೀವಿ ನಿಮಗೆ. ಅದ್ರ ಕೆಳಗಡೆ ಪಾಪ ಮಕ್ಕಳು ಕುತ್ಕೊಂಡು ಪಾಠ ಕೇಳಬೇಕು ಅಂತಂದ್ರೆ ನಿಜಕ್ಕೂ ಯೋಗ್ಯತೆ ಇರೋರು ಏನೋ ಒಳ್ಳೆ ಒಳ್ಳೆ ಸ್ಕೂಲ್ ಕಳಿಸ್ತಾರೆ ಮಕ್ಕಳನ್ನ. ಆದ್ರೆ ಯೋಗ್ಯತೆ ಇಲ್ಲದೆ ಇರೋರು, ಪಾಪ ಫೀಸ್ ಕಟ್ಟಕ್ ಆಗದೆ ಇರೋರು ಈ ಸರ್ಕಾರಿ ಶಾಲೆಗಳಿಗೆ ಕಳಿಸ್ಬೇಕು. ಶಾಲೆಯನ್ನ ತೆರೀತಾರೆ, ಮಕ್ಕಳು ಬರ್ತಾ ಇಲ್ಲ ಅಂತ ಹೇಳಿ ಮತ್ತೆ ಕಂಪ್ಲೇಂಟ್ ಬೇರೆ ಮಾಡ್ತಾರೆ. ಇಂಥ ಶಾಲೆಗೆ ಬರಕ್ಕಾಗತ್ತಾ? ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು. ಇದು ಒಂದೇ ಕಡೆ ಅಲ್ಲ, ಇದು ಪ್ರತಿ ಕಡೆ ಇದೇ ರೀತಿಯಾದಂತಹ ವ್ಯವಸ್ಥೆ ಇರುತ್ತೆ. ಗೋಡೆಗಳು ಶಿಥಿಲಗೊಂಡಿರ್ತವೆ, ಅದನ್ನು ಕೂಡ ಸರಿಪಡಿಸಲ್ಲ. ಏನಾದ್ರೂ ದುರ್ಘಟನೆಗಳು, ಏನಾದ್ರೂ ದುರಂತಗಳು ಸಂಭವಿಸಿದ್ರೆ ಅವಾಗ ಬರ್ತಾರೆ, ಅಯ್ಯೋ ಹಿಂಗಾಗ್ಬಾರ್ದಾಗಿತ್ತು ಅಂತ ಹೇಳಿ. ಅದಕ್ಕಿಂತ ಮುಂಚಿತವಾಗಿ ಬಂದು ನೋಡಿ ಏನೇನಾಗಿದೆ ಪರಿಶೀಲಿಸಿ ಎಚ್ಚೆತ್ಕೊಂಡು ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಲ್ಲ. ಮಳೆ ಬಂದ್ರೆ ಸಾಕು, ಆ ಕೆರೆಯೋ ಅಥವಾ ನದಿಯೋ ಒಂದು ಗೊತ್ತಾಗಲ್ಲ. ಆ ಕ್ಲಾಸ್ ರೂಮ್ನಲ್ಲೆಲ್ಲ ಮಳೆ ನೀರು ನುಗ್ಬಿಡುತ್ತೆ, ಅದರಲ್ಲೇ ಮಕ್ಕಳು ಕೂತ್ಕೊಳ್ಬೇಕು. ಮಳೆ ಬಂದಾಗ ಏನೆಲ್ಲ ಅವಾಂತರಗಳು ಸೃಷ್ಟಿ ಆಗುತ್ತೆ ಎಲ್ರಿಗೂ ಕೂಡ ಗೊತ್ತಿದೆ. ಅದನ್ನ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ಮೆರೀತಾರಲ್ಲ. ಮಳೆ ನೀರಿನಲ್ಲಿ ಕುಳಿತು ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೇಳಿ ಕೇಳಿ ಗ್ರಾಮಗಳಲ್ಲಿ 1 ಅಥವಾ 2 ಶಾಲೆಗಳನ್ನ ನಾವು ನೋಡಬಹುದು. ಪಾಪ ಇನ್ನೇನ್ ಮಾಡಬೇಕು? ಎಜುಕೇಶನ್ ಪಡೆದುಕೊಳ್ಬೇಕು ಅಂತ ಹೇಳಿ ಮಕ್ಕಳು, ಅದು ಎಂಥ ಶಾಲೆ ಆದ್ರೂ ಆಗ್ಲಿ, ಆ ಹಂಚಾದ್ರೂ ಬಿರ್ಲಿ, ನೀರಾದ್ರೂ ನುಗ್ಲಿ ಅಂತ ಹೇಳಿ ಬಂದು ಪಾಠ ಕೇಳ್ತಾರೆ. ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಒಂದು ಚೂರು ಪರಿಜ್ಞಾನ ಅನ್ನೋದೇ ಇಲ್ಲ. ಹಾಗಾದ್ರೆ ಕಂದಮ್ಮಗಳ ಜೀವದ ಜೊತೆ ಚೆಲ್ಲಾಟ ಮಾಡ್ತಾ ಇದೆಯಾ ಹಾಗಾದ್ರೆ ಬಿಇಒ ಕಚೇರಿ? ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಅನಾಹುತಗಳು, ದುರಂತಗಳು ಸಂಭವಿಸೋದಕ್ಕಿಂತ ಮುಂಚೆ ಬಂದುಬಿಟ್ಟು ಅದನ್ನ ಸರಿಪಡಿಸಿದ್ರೆ ಸರಿ. ಯಾವ ಕ್ಷಣದಲ್ಲಾದ್ರೂ ಕೂಡ ಬೀಳಬಹುದ್ರಿ ತಲೆಯ ಮೇಲೆ ಹಂಚು. ಏನಾದ್ರೂ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಇದಕ್ಕೆ ಬಿಇಒ ಅಧಿಕಾರಿಗಳೇ ಹೊಣೆ. ಯಾಕಂತಂದ್ರೆ ಅವರ ಪೋಷಕರಾಗಿರ್ಬೋದು, ಅಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು, ಅವ್ರ ಗಮನಕ್ಕೆ ತಂದಿರ್ತಾರೆ. ಆಬ್ವಿಯಸ್ಲಿ ಈ ರೀತಿಯಾಗಿ ಆಗ್ತಾ ಇದೆ, ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ, ಇದನ್ನ ಸರಿಪಡಿಸಿ ಅಂತ ಮನವಿ ಮಾಡ್ಕೊಂಡಿರ್ತಾರೆ. ಆದ್ರೂ ಕೂಡ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ವಹಿಸ್ತಾರಲ್ಲ ಅಧಿಕಾರಿಗಳು. ಇವ್ರಿಗೆ ಏನ್ ಹೇಳ್ಬೇಕು? ಸಾವಿನ ಕೋಣೆಯಲ್ಲಿ ಅಕ್ಷರ ಜ್ಞಾನ